ಹೊಸದಾಗಿ ಹಸು ತಂದಾಗ ನಾನು ಫಸ್ಟು ಎರಡನೇ ಸೂಲು ಅಥವಾ ಮೂರನೇ ಸೂಲಿನ ಹಸುನೇ ತರೋದು. ಫಸ್ಟ್ನೇ ಸೂಲಿನ ಹಸು ಫಸ್ಟ್ನೇ ಸೂಲಿನ ಸಿಕ್ಸ್ಟಿ ಸೆವೆನ್ ಹಾಕ್ಸಿರಿ, ಅದು ಬ್ರೀಡ್ ಇರೋದಿಲ್ಲ ನಮ್ಮಲ್ಲಿ. ಆಮೇಲೆ ಟೆಂಪರೇಚರ್ ಹೊಂದ್ಕೊಳ್ಳೋದಿಲ್ಲ. ಆಮೇಲೆ ಈ ಬೇಕಾದ್ರೆ ಹಸು ದೊಡ್ಡ ಸಿಕ್ಸ್ಟಿ ಸೆವೆನ್ಸ್ ಅಂದರೆ ದೊಡ್ಡದು ಕರು ಆಗುತ್ತೆ. ಅದು ಹೊಟ್ಟೆ ಒಳಗಡೆ ಸ್ವಲ್ಪ ಜಾಸ್ತಿ ಬಲಿತು ಅಂದರೆ ಈ ಬೇಕಾದ್ರೆ ಹಸುಗಳಿಗೆ ತೊಂದರೆ ಆಗುತ್ತೆ. ನಮಸ್ಕಾರ. ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಡ್ರಿ. ನನ್ನ ಹೆಸರು ನಿರಂಜನ ಮೂರ್ತಿ ಅಂತೇಳಿ, ದೊಡ್ಡಬಿಗೆರೆ ವಿಲೇಜ್ ನಮ್ಮದು. ನಮ್ಮ ತಂದೆ ಹೆಸರು ಮಲ್ಲಿಕಾರ್ಜುನಯ್ಯ. ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಣ್ಣದಾಗಿ ಮಾಡಿದ್ದೆ. 4 ಹಸುಗೆ ಮ್ಯಾನೇಜರ್ ಒಂದ್ಸರಿ ಕ್ರಾಪ್ ಮಾಡಿಸ್ಬೇಕಾದ್ರೆ ಮ್ಯಾನೇಜರ್ ಬಂದರು, ಕೆನರಾ ಬ್ಯಾಂಕ್ ಮ್ಯಾನೇಜರು. ಅವರು ಡೈರಿ ಫಾರ್ಮ್ ಏನು ಮಾಡಿದ್ದೀರಾ ನೀವು ಸರ್? 4 ಹಸು ಮಾಡಿದ್ದು ಅಷ್ಟೇ ಅಂದರೆ. 4 ಹಸು ಯಾಕೆ ಮಾಡ್ತೀರಾ ನೀವು? ಬೇಕಾದ್ರೆ ಲೋನ್ ಕೊಡ್ತೀವಿ, ನಿಮ್ದು ಹೆಂಗೂ ಇದೆಯಲ್ಲ ಪ್ರಾಪರ್ಟಿನೂ ಇದೆ, ಲೋನ್ ಕೊಡ್ತೀವಿ, ಸ್ವಲ್ಪ ದೊಡ್ಡದಾಗೆ ಮಾಡಿರಿ ಅಂದಾಗ ಅವ್ರು ಎಷ್ಟು ಕೊಡ್ತೀವಿ ಅಂತ. ನನಗೆ ಒಂದು 10 ಲಕ್ಷ ಬೇಕು ಅಂದಿಲ್ಲ, 15 ಲಕ್ಷ ಕೊಡ್ತೀವಿ ಅಂತೇಳಿ 15 ಲಕ್ಷ ಲೋನನ್ನು ಮಾಡ್ತೀವಿ ಅಂತೇಳಿ ಸ್ಯಾಂಕ್ಷನ್ ಮಾಡಿ ಕೊಟ್ಟರು. ಸಂತ್ಯಾಮ್ನರ್ ಕೆನರಾ ಬ್ಯಾಂಕ್ ವತಿಯಿಂದ ರಾಕೇಶ್ ಸರ್ ಅಂತೇಳಿ ಮ್ಯಾನೇಜರು. ಅವರು ಬಂದು ವಿಸಿಟ್ ಮಾಡಿ ನೋಡ್ಕೊಂಡ್ಮೇಲೆ ಅವರೇ ಲೋನ್ ಕೊಡ್ತೀವಿ ಅಂದಮೇಲೆ ನಾನು ಡಾಕ್ಯುಮೆಂಟ್ ಮೂವ್ ಮಾಡಿ ಅವ್ರಿಗೆ ಬ್ಯಾಂಕಿಗೆ ಏನು ಬೇಕು ಅಥೆಂಟಿಕೇಟ್ ಡಾಕ್ಯುಮೆಂಟ್ ಅದನ್ನು ಕೊಟ್ಬಿಟ್ಟು 15 ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಈಗ 1.5 ಇಯರ್ ಆಯಿತು. ನಾನು ಹಸುಗಳನ್ನ 17 ಹಸು ಮಾಡಿದ್ದೀನಿ. KMF ಡೈರಿಗೆ ನಾನು ಲಾಸ್ಟು 3 ಇಯರ್ ಬೇಕು ಅಪ್ಲೈ ಮಾಡಿದ್ದೆ. ಅವ್ರ ಹಿಂದೆ ಹೋಗೋತ್ತಿಗೆ ನಾನು ಕೇಳೋದಕ್ಕೂ ನೆಕ್ಸ್ಟ್ ಮಂತ್ ಬರುತ್ತೆ ಅನ್ನೋದಕ್ಕೂ ಎಲ್ಲ ಬಂದರು, ಬಾಡಿ ಮಾಡಿದರು, ಅಪ್ರೂವ್ ತೊಗೊಂಡ್ರು. ನೆಕ್ಸ್ಟ್ ಕೊಡ್ತೀನಿ, ಈ ತಿಂಗಳು ಕೊಡ್ತೀನಿ ಅಂತ. ಅವರು ಬರೀ ಹಿಂಗೆ ಆಗುತ್ತೆ. ಒಂದು 2 ವರ್ಷದಿಂದ ಓಡಾಡಿ ಸಾಕಾಗ್ಬಿಟ್ಟೆ. ಅದರಿಂದ ನಾನು ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ, ಸೂಪ್ರೈಸರ್ ನಾನು ಫೋನ್ ಮಾಡೋದಕ್ಕೂ ಸೂಪ್ರೈಸರ್ ಚೇಂಜ್ ಆಗೋದಕ್ಕೂ, ಇಲ್ಲ ಅಧ್ಯಕ್ಷ ಚೇಂಜ್ ಆಗ್ತಾ ಇರ್ತಾರೆ, ಇಲ್ಲ ಇನ್ನೊಬ್ರು ಚೇಂಜ್ ಆಗ್ತಾರೆ. ಇದು ಆಗೋದಿಲ್ಲ, ಇದು ಕೆಲಸ ನನಗೆ ಬರೀ ಕೆಲಸ ಬಿಟ್ಬಿಟ್ಟು ಇವರಿಂದ ಹೋಗ್ತದೆ ಅಂತೇಳಿ ಅವಸನೆ ಬೇಡ ಬಿಟ್ಟುಬಿಟ್ಟೆ ನನಗೆ. KMF ಅನ್ಸಿದಂದರೆ ಈಗ ಇದೆ ಸುಮ್ಮನೆ ಟೈಮ್ ಸ್ಪೆಂಡ್ ಆಗುತ್ತೆ ನನಗೆ. ಅಲ್ಲವ್ರು ಕೆಲಸ ಆಗೋದಿಲ್ಲ, ನಮಗೆ ಹೋದ ತಕ್ಷಣ ಕೆಲಸ ಬೇಕಲ್ಲ. ಅಟ್ಲೀಸ್ಟ್ ಈ ವಾರ ಆಗಿಲ್ಲ, ನೆಕ್ಸ್ಟ್ ವಾರನೇ ಆಗಬೇಕು. ವರ್ಷಗಟ್ಟಲೆ ಓಡಾಡಿದ್ದೀನಿ ಅವ್ರಿಗೆ. ಅಪ್ರೂವಲ್ ಅರ್ಜಿ ಎಲ್ಲ ಕೊಟ್ಬಿಟ್ಟು ಬೇರೆ ಕಡೆಯಿಂದ ಹೇಳಿಸಿ, MLA ಕಡೆಯಿಂದ ಫೋನ್ ಮಾಡಿಸಿ, ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಫೋನ್ ಮಾಡಿಸಿದ್ರು ಕೂಡ ಅವ್ರು ರೆಸ್ಪಾನ್ಸ್ ಏನು ಸರಿಯಾಗಿ ಮಾಡಿಲ್ಲ. ಇಲ್ಲ, ನನಗೆ ದೊಡ್ಡ ಸ್ವಲ್ಪ ಟೈಮ್ ಸಿಕ್ತು. KMFಗೆ ನಮ್ಮ ಪಕ್ಕದ ಸಿದ್ಧಮಠದಲ್ಲೇ ಇದೆ. 7 ಕಾಲಿಗೆ ಟೈಮಿಂಗ್ಸ್ ಕ್ಲೋಸ್ ಆಗುತ್ತೆ. ನನಗೆ ಆ ಟೈಮಿಗೆ ಆಗಲ್ಲ ಅಂತ 8 ಗಂಟೆವರೆಗೂ ದೊಡ್ಡ ಇರುತ್ತೆ. ಆಗ ಟೈಮಿಂಗ್ಸ್ ಇರುತ್ತೆ, ಒಂದಷ್ಟು ದೊಡ್ಡ ಆಗ್ತಾ ಇದ್ದೀನಿ. ಹೊಸದಾಗಿ ಹಸು ತಂದಾಗ ನಾನು ಫಸ್ಟು ಎರಡನೇ ಸೂಲು ಅಥವಾ ಮೂರನೇ ಸೂಲಿನ ಹಸುನೇ ತರೋದು. ಫಸ್ಟ್ನೇ ಸೂಲಿನ ಹಸು ಈಲ್ಡ್ ಕೊಡಲ್ಲ. ಆಮೇಲೆ ಅದು ಸ್ವಲ್ಪ ಹಾಲು ಕರೆಯಕ್ಕೆ ಸಮಸ್ಯೆ ಮಾಡುತ್ತೆ ಫಸ್ಟ್ನೇ ಸೂಲು ಆದರೆ. ಎರಡನೇ ಸೂಲು ಅಥವಾ ಮೂರನೇ ಸೂಲಿಂದಾದರೆ ಸ್ವಲ್ಪ ಅಡ್ಜಸ್ಟ್ ಆಗಿರುತ್ತೆ. ಆಮೇಲೆ ಅದಕ್ಕೆ ಈಲಿಕ್ಕೆ ತೊಂದರೆ ಆಗೋದಿಲ್ಲ. ಫಸ್ಟ್ನೇ ಸೂಲಾದ್ರೆ ಈಲಿಕ್ಕೆ ತೊಂದರೆ ಆಗುತ್ತೆ. ಸ್ವಲ್ಪ ಕರು ಬಲ್ತಿದ್ರೆ ಅದಕ್ಕೆ ಆಕಳು ವೀಕ್ ಇದ್ದರೆ ನೋಡ್ಕೊಂಡು ತರಬೇಕು. ಆಗ ಚೆನ್ನಾಗಿತ್ತು ಅಂದರೆ, ಸ್ವಲ್ಪ ತೊಡಿಲೆಲ್ಲ ಚೆನ್ನಾಗಿತ್ತಪ್ಪ, ನರ ಚೆನ್ನಾಗಿತ್ತು ಅಂತಂದರೆ ಹಾಲಿನ ನರಗಳು ನೋಡ್ತೀವಿ, ಕೆಚ್ಚಲು ನೋಡ್ತೀವಿ. ಆಮೇಲೆ ಅದಕ್ಕೆ ಎಷ್ಟೆಲ್ಲಾಗಿದೆ ಅಂತ ನೋಡ್ತೀವಿ, ಎಷ್ಟು ವರ್ಷದ್ದು ಇರ್ಬೋದು ಅಂತ ಚೆಕ್ ಮಾಡ್ತೀವಿ. ಅದು ಹಂಗೆ ರೆಫರ್ ಮಾಡಿ ತರ್ತೀವಿ. ಅದಕ್ಕೆ ಯಾವ ಸೆಮೆನ್ಸ್ ಹಾಕಿದ್ದಾರೆ, ಅದಕ್ಕೆ ಏನು ಫುಡ್ ಮೇಂಟೈನ್ ಮಾಡ್ತಿದ್ರು ಮುಂಚೆ ಅಂತೇಳಿ ಕೇಳ್ಕೊತೀವಿ, ಎಲ್ಲಿಂದ ತಂದಿದ್ದಾರೆ ಅಂತೇಳಿ. ಆಲ್ಮೋಸ್ಟ್ ಅಲ್ಲಿ ರೈತರ ತರಕ್ಕೆ ಯೋಚನೆ ಮಾಡ್ತೀನಿ ನಾನು. ಸಂತೆಲ್ಲಿ ಹೋದಾಗ ಹೇಳೋದಿಲ್ಲ ಸರಿಯಾಗಿ, ಅವ್ರಿಗೆ ಮಾಹಿತಿ ಇರೋದಿಲ್ಲ. ಹೇಳೋದಿಲ್ಲ ಅನ್ನೋದಕ್ಕಿಂತ ಮುಂಚೆ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಅವ್ರಿಗೆ ಲಾಭಕ್ಕಷ್ಟೇ ನೋಡ್ತಾ ಇರ್ತಾರೆ. ಆ ಕಮಿಷನ್ ಏನು ಬೇಕಾದ್ ನೋಡ್ಕೊಂಡು ಅವತ್ತಿನ ಮಾತ್ರ ಕಳಿಸ್ಬಿಡ್ತಾನೆ, ಇಲ್ಲ ಹಂಗಿದೆ ಹಿಂಗಿದೆ ಅಂತೇಳಿ. ಆ ಥರದ್ದು ಸ್ವಲ್ಪ ಮುಂದೆ ನೀವು ಮೋಸ ಆಗಿತ್ತು. ಮೊನ್ನೆ ತಂದಿದ್ದು ಒಂದು ಆಕಳು ಚೆನ್ನಾಗಿದೆ ಅಂತ ಕೊಟ್ಟರು ಅವರು. ಬೈಲಿ ತಂದಮೇಲೆ ಅದು ಹುಷಾರಿಲ್ದಂಗೆ ಆಯ್ತು. ಯಾಕೆಂದ್ರೆ ಅದನ್ನು ಬಿಟ್ಟು ಆಡಿಸಿರಲ್ಲ. ಅದು ಕಟ್ಟಾಕಿ ಮೇಯಿಸಿರೋದು. ನಮಗೆ ಅವ್ರು ಗೊತ್ತಿಲ್ಲ. ಬಿಟ್ಟು ಆಡ್ಸಾಗ ಸ್ವಲ್ಪ ಅದು ಡಿಫ್ರೆನ್ಸಿಂಗ್ ಬಂದುಬಿಟ್ಟು ಅಲರ್ಜಿ ಆದಂಗಾಗಿ ನಮ್ಗೆ ಗೊತ್ತಾಗಲಿಲ್ಲ ಬೇಕಾದ್ರೆ. ಹಂಗಾಗಿ ಅದನ್ನು ವಾಪಸ್ ಕೊಟ್ಬಿಟ್ಟೆ ನಾನು. ಅದೊಂದು ಹಸು ನನಗೆ ಫಾಲ್ಟ್ ಆಗಿತ್ತು. ಹಾಗಾಗಿ ಹಸುಗಳ್ನ ಕೇಳಬೇಕು ಫಸ್ಟು. ಇದನ್ನು ಬಿಟ್ಟು ಹಂಗೆ ಕೈಯಲ್ಲಿ ಆಡಿಸ್ತಾ ಇದ್ರಾ ಅಥವಾ ಮನೆಯಲ್ಲೇ ಕಟ್ಟಿ ಬೇಯಿಸ್ತಾ ಇದ್ರಾ, ಎಲ್ಲಿ ಕಟ್ತಾಯಿದ್ರಿ, ತಗಡು ಶಿಟ್ಟಿಂದಿತ್ತು ಅಥವಾ ಬೇವಿನ ಮರ ಏನಾರು ಮರಗಳಿದ್ವು ಅಲ್ಲಿ ಶೆಡ್ ಹತ್ರ, ಬಿಸಿಲಲ್ಲಿ ಮೇಯ್ತಾ ಇದ್ದವು. ಕೆಲವು ಏನು ಮಾಡ್ತಾನೆ ನೆರಳಲ್ಲೇ ಇದ್ದು ಇಲ್ಲಿ ಬಂದ ತಕ್ಷಣ ಈ ಟೆಂಪ್ರೇಚರ್ಗೆ ನಮ್ಮಲ್ಲಿ 38, 40 ತನಕ ಹೋಗ್ತದೆ ಟೆಂಪ್ರೇಚರ್ ಲಾಸ್ಟ್ ಇಯರ್. ಈ ಟೆಂಪ್ರೇಚರ್ಗೆ ಜ್ವರ ಬರುತ್ತೆ, ಟೆಂಪ್ರೇಚರ್ಗೆ ಹಾಕೋ ಹಸುಗಳು ಆರೋಗ್ಯ ಕೆಟ್ಟೋಗುತ್ತೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿ ತರಬೇಕು. ಆದಷ್ಟು ಅಲ್ವ ಹೊಸ್ದಾಗಿ ಮಾಡ್ತಕ್ಕಂಥವ್ರು ಕ್ರಾಸ್ ಬ್ರೀಡ್ನೇ ತರಬೇಕು. ದೊಡ್ಡ ಮಟ್ಟಕ್ಕೆ ಹೋಗಿ ಯೂಟ್ಯೂಬೆಲ್ಲ ನೋಡ್ತಾರೆ, ಕೆಲವರು ಚಾನಲಲ್ಲಿ ನೋಡ್ತಾರೆ, ಕೆಲವರು ಬೇರೆ ಮಾಡಿದ್ದು ನೋಡ್ತಾರೆ ಅಂತ ಹೇಳಿದಾಗ ಕೈ ಸುಟ್ಕೊಂಡು ಜಾಸ್ತಿ ಜನನೇ ಆಗಿದ್ದಾರೆ. ಆಮೇಲೆ ಯಾವುದೇ ಹಸು ಆಗಲಿ ಕೂಡ ಈದಾಗ 3-4 ತಿಂಗಳು ಕೊಡುತ್ತೆ ಪ್ರೊಟೆಕ್ಷನ್ಸು. 4 ತಿಂಗಳಿಗೆ ಹಾಲು ಚೆನ್ನಾಗಿರುತ್ತೆ. ಅದಾದಮೇಲೆ ಸೆಮೆನ್ಸು ಬರೋದು, ಸೆಮೆನ್ಸ್ ಹಾಕಿದಾಗ ಅದು ಈಲ್ಡ್ ಕಡಿಮೆ ಆಗುತ್ತೆ. ಆಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ನೀವು ಎಂಥ ಹಸು ತಗೊಂಡು ಕೂಡ 5 ತಿಂಗಳು ಹಾಲು ಕರಿಬೋದು ಮ್ಯಾಕ್ಸಿಮಮ್ ಅಷ್ಟೇ. ಭಾಳ ಚೆನ್ನಾಗಿ ನೋಡ್ಕೊತಿದ್ರು ಕೂಡ 4-5 ತಿಂಗಳು ಕೊಡ್ತದೆ. ಅದಾದರೆ ಆಟೋಮೆಟಿಕಾಗಿ ಹಾಲು ಕಡಿಮೆ ಆಗುತ್ತೆ, ಅವ್ರ ಪ್ರೊಟೆಕ್ಷನ್ ಕಡಿಮೆ ಆಗುತ್ತೆ. ಅದು ಮತ್ತು ಅದು ದೇಹಿಗೆ ನೋಡ್ಕೋಬೇಕಲ್ವಾ, ಅದು ಬದುಕಲಿಕ್ಕೆ ಏನು ಬೇಕೋ ಅದು ನೋಡ್ಕೊಂಡು ಉಳಿದದ್ದು ಪ್ರೊಟೆಕ್ಷನ್ ರೆಡಿ ಮಾಡುತ್ತೆ. ಸಿಕ್ಸ್ಟಿ ಸೆವೆನ್ ಹಾಕ್ಸಿರಿ, ಅದು ಬ್ರೀಡ್ ಇರೋದಿಲ್ಲ ನಮ್ಮಲ್ಲಿ. ಆಮೇಲೆ ಟೆಂಪರೇಚರ್ ಹೊಂದ್ಕೊಳ್ಳೋದಿಲ್ಲ. ಆಮೇಲೆ ಈ ಬೇಕಾದ್ರೆ ಅದು ಸ್ವಲ್ಪ ದೊಡ್ಡ 60 ಸೆಮೆನ್ಸ್ ಅಂದರೆ ದೊಡ್ಡದು ಕರು ಆಗುತ್ತೆ. ಅದು ಹೊಟ್ಟೆ ಒಳಗಡೆ ಸ್ವಲ್ಪ ಜಾಸ್ತಿ ಬಲಿತು ಅಂದರೆ ಈ ಬೇಕಾದ್ರೆ ಹಸುಗಳಿಗೆ ತೊಂದರೆ ಆಗುತ್ತೆ. ಕ್ರಾಸ್ ಬ್ರೀಡ್ ಆದರೆ ಸ್ವಲ್ಪ ಸಣ್ಣ ಕರು ಇರ್ತವೆ. ನಾವು ಬೇಕಾದ್ರೆ ಅದನ್ನು ಫುಡ್ ಮೇಂಟೈನ್ ಮಾಡಿ ಚೆನ್ನಾಗಿ ಸಾಕೋಬೋದು ಕರುಗಳನ್ನ. ಈ ವೆದರಿಗೆ ಅದು ತಡೆಯುತ್ತಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ದೊಡ್ಡ ಸಕ್ಸಸ್ ಸೆಮೆನ್ಸ್ ಹಾಕ್ಸಿರೆ ಯಾವುದೋ ABS ಅಂತ ಬಂದಿದೆ ಈಗ, HF, ಜರ್ಸಿನೇ ನಮಗೆ ನನ್ನ ಜರ್ಸಿ ಚೆನ್ನಾಗಿ ಅನಿಸುತ್ತೆ. ಅಂದರೆ ಕ್ವಾಲಿಟಿ ಹಾಲು. ಆಮೇಲೆ ದೊಡ್ಡ ಮಟ್ಟದ ಹಾಕ್ಲಿಕ್ಕೆ ಹೋದಾಗ ಕ್ವಾಲಿಟಿ ಹಾಲು ಕೊಡೋದಿಲ್ಲ. SNF ಫ್ಯಾಟ್ ಬರೋದಿಲ್ಲ. SNF ಫ್ಯಾಟ್ ಬರ್ತಿದ್ರೆ ರೇಟ್ ಬರೋದಿಲ್ಲ. ಈಗ ಪ್ರೆಸೆಂಟು ನಮಗೆ 38, 39, 41 ಬರ್ತದೆ.
ಫ್ಯಾಟು ನಮಗೆ 4-2 4-1 ಇರುತ್ತೆ. 4-1 4-1 38 39 ಸಿಗುತ್ತೆ. ಇಲ್ಲ, ನಾವೆಲ್ಲ ಸೆಲ್ಫಲ್ಲೇ ಕೊಂಡ್ಕೊಂಡಿದ್ದೆಲ್ಲ. ಸುಪ್ರೀಮ್ ಅಂತ ಬರುತ್ತೆ. ಮುಂಚೆ ನಾವು ಸಂತೋಷ್ ಅಂತ ಆಗ್ತಿದ್ವಿ, KMF ಇಂದು ಕೂಡ ಮೇಂಟೈನ್ ಮಾಡಿದ್ದೀವಿ. ಇದು ಗೋಪಾಲ್ ಅಂತೇಳಿ, ಇದು ಸಂತೆಯವ್ರ ಡಿಸ್ಟ್ರಿಬ್ಯೂಟರ್ ಒಬ್ಬರು ಇದ್ದಾರೆ, ನಾಗರಾಜ್ ಅಂತೇಳಿ, ಸಿದ್ದರಾಮೇಶ್ವರ ಕಿರಣ್ ಸ್ಟೋರ್ ಅವರು. ಅವ್ರ ಕಡೆಯಿಂದ ನಾವು ತೊಗೊತೀವಿ, ಹೋಲ್ಸೇಲಾಗಿ ಕೊಡ್ತಾರೆ ಅವರು. ಒಂದೊಂದು ಟೈಮ್ ಇಲ್ಲೇ ಡೆಲಿವರಿ ಕೊಡ್ತಾರೆ. 30 ತಿಂಗಳಿಗೆ ನಮ್ಗೆ ಒಂದು 30 ಚೀಲ ಹೋಗುತ್ತೆ. ಇದು 30-35 ಚೀಲ ಹೋಗುತ್ತೆ. ದಿನಕ್ಕೆ 1 ಚೀಲ ಅಂತ ಹೋಗುತ್ತೆ. ಅದಾದಮೇಲೆ ನಾವು ಮನೆಯಲ್ಲೇ ತಯಾರು ಮಾಡ್ಕೊಂಡಿರೋದು. ಇದು ಅಕ್ಕಿ ನುಚ್ಚು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಮೆಕ್ಕೆಜೋಳದ ಹಿಟ್ಟು, ದೊಡ್ಡ ಜೋಳದ್ದು, ಇದನ್ನು ಕೂಡ ಮಿಕ್ಸ್ ಮಾಡ್ಕೊತೀವಿ. ಅದೇ ಹಸು ಅಂದರೆ 8 ಲೀಟ್ರ್ ಕೊಡೋ ಹಸುಗೆ ನಾವು ಒಂದು 3 kg ಇದು 3 kg ಕೊಡ್ತೀವಿ ಫುಡ್ಡನ್ನು. ಈ ರಾಗಿ ಹಿಟ್ಟನ್ನು ಒಂದು ಅರ್ಧ kg, ಅಕ್ಕಿ ಹಿಟ್ಟು ಅರ್ಧ kg, ಈಗ ಮೆಕ್ಕೆಜೋಳದ ಹಿಟ್ಟು 1-1.5 kg ಕೊಡ್ತೀವಿ. ಅಲ್ಲ, ಡೈರಿಲಿ ಬರೋದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಡೈರಿಲಿ ಬಂದಾಗ ಏನಾಗುತ್ತೆ ಅಂದರೆ ಅದು ನಮಗೆ ಇನ್ ಟೈಮಿಗೆ ಸಿಗೋದಿಲ್ಲ. ಡೈರಿ ಬರೋದು ಅಂದರೆ ಪದೇ ಫೀಡ್ನ ಚೇಂಜ್ ಮಾಡಬಾರ್ದು ಅಂತೇಳಿ, ಒಂದೇ ಫುಡ್ ಬೇಕು ನನಗೆ ಇನ್ ಟೈಮಿಗೆ ಸಿಗಬೇಕು, ನನ್ನ ಡೆಲಿವರಿ ಯಾವುದು ಇನ್ ಟೈಮಿಗೆ ಸಿಗಬೇಕು ಅಂತೇಳಿ ಒಂದೇ ಫೀಡ್ನ ಮೇಂಟೈನ್ ಮಾಡಿದ್ದೀವಿ. ಈ KMF ಏನಾಗುತ್ತೆ ಅಂದರೆ ಸ್ಟಾಕ್ ಎನಿ ಟೈಮ್ ಇರೋದಿಲ್ಲ ನಮಗೆ. ಆಮೇಲೆ ಯಾವ ಎನಿ ಟೈಮ್ ಅವೈಲೇಬಲ್ ಇರಲ್ಲ. ಅವ್ನು ಓಪನ್ ಮಾಡಿದಾಗಲೂ ಹೋಗಬೇಕು, ಕ್ಲೋಸ್ ಮಾಡಿದಾಗಲೂ ಹೋಗಬೇಕು. ಹಾಗಾಗಿ ನಾವು ಇದನ್ನೇ ಚೂಸ್ ಮಾಡಿದ್ದೀನಿ ಅಷ್ಟೇ. ಇದು ಕರಿಗೆ ಅಂತೇಳಿ ಸಪ್ರೇಟ್ ಒಂದು ರೂಮ್ ಮಾಡಿದ್ದೀವಿ ಅಷ್ಟೇ. ಹಸುಗಳು ಕರು ಹಾಕ್ದಾಗ ಅಲ್ಲೇ ಕಟ್ಟಿದರೆ ಮತ್ತು ಅದು ಹಾಲು ಕರಿಯಾಕ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂತೇಳಿ. ಈಗ ಇದು ಒಂದು ಹೆಣ್ಗರ ಇದೆ, ಒಂದು ಅದು ಹೋರಿಕರ ಇದೆ. ಮೊನ್ನೆ ಹೋರಿಕರ 3 ಇದ್ದು ಅದು ಕೊಟ್ಟುಬಿಟ್ಟೆ ಬೇರೆಯವರಿಗೆ. ಅದು ಕಟ್ಟಲಿಕ್ಕೆ ಬಿಟ್ಟಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಬರುತ್ತೆ. ಇದು ಹಸು ಕ್ರಾಸ್, ಇದು ಜರ್ಸಿ. ಇದು HF. ಇದು 9 ಲೀಟ್ರ್ ಕೊಡ್ತು ಟೈಮಿಗೆ. ತಂದಿದ್ದು ಇದು 2 ತಂದಿದ್ದೆ. ಇದು ಮನೆದು. ಇದು 2 ಮನೆದೆ, ಪ್ಯೂರ್ಲಿ ನಮ್ಮ ಮನೆದೆ. ಇದು ಅದು 2 ನಮ್ಮ ಮನೆದೆ. ನಾವೇ ಬೆಳೆಸ್ಕೊಂತ ಇರೋದು. ಇದು ಈ ಕರುದು ಇದು. ಇದು ಗಬ್ಬ ಇದೆ, ಇದು ಗಬ್ಬ ಇದೆ. ಅದಕ್ಕೆ ಮೊನ್ನೆ ಒಂದು 20 ಡೇಸ್ ಆಗಿದೆ ಸೆಮೆನ್ಸ್ ಹಾಕ್ಸ್ಬಿಟ್ಟಿನು. ಇದು ಕೂಡ 6 ತಿಂಗಳು ಪ್ರೆಗ್ನೆನ್ಸಿ ಇದೆ. ಇದು 3 ಡೇಸ್ ಆಗಿದೆ ಸೆಮೆನ್ಸ್ ಹಾಕಿ. ಇದು 20 ಡೇಸ್ ಆಗುತ್ತೆ ಸೆಮೆನ್ಸ್ ಹಾಕ್ಸಿ. ಇದು ಹಾಲು ಬರ್ತಾ ಇದೆ ಈಗ. ಇದು ಕೂಡ ಹಾಲು ಕೊಡ್ತಾ ಇದೆ. ಈದ್ ಬಿಟ್ಟು 1.5 ತಿಂಗಳಿಗೆ ET ಬಂದಿತ್ತು, ಸೆಮೆನ್ಸ್ ಹಾಕ್ಸಿದ್ದೀನಿ. ಈಗ 6 ತಿಂಗಳಾಗಿದೆ ಪ್ರೆಗ್ನೆನ್ಸಿ. ಇದು 4 ತಿಂಗಳಾಗಿದೆ, ಈಗ ಹಾಲು ಬರ್ತಾ ಇದೆ, ಸೆಮೆನ್ಸ್ ಹಾಕ್ಸಿಲ್ಲ. ಈಗ ಹಾಲು ಕರಿತಾ ಇದ್ದೀವಿ ನಾವು. ಅದು ಇದು ಅಂದರೆ ಪ್ರೆಗ್ನೆನ್ಸಿ ಆಗಿ ಕನ್ಫರ್ಮೇಷನ್ ಆಗಿ ನಮ್ಗೆ 6 ತಿಂಗಳಾಗಿದೆ ಅಂದರೆ 6.5-7 ತಿಂಗಳ ತನಕ ಕರೆದು ಬಿಡ್ತೀವಿ. 2 ತಿಂಗಳು 2.5 ತಿಂಗಳು ಗ್ಯಾಪ್ ಕೊಡ್ತೀವಿ. ಫಸ್ಟ್ ಟೈಮ್ ಇದಿದ್ರೆ 6 ಲೀಟ್ರ್ ಮೇಲೆ ಕೊಡುತ್ತೆ. ಬ್ರೀಡ್ ಆ ಥರ ಇದೆ ಇದು. ಬೇರೆ ಎಲ್ಲ ಅಷ್ಟೇ ಕೊಡುತ್ತೆ. ಇದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ, ಪ್ರೊಟೆಕ್ಷನ್ ಕಡಿಮೆ. ಇದೊಂದು 4 ಲೀಟ್ರ್ ಕೊಡುತ್ತೆ. ಬಟ್ ಗೀರ್ ಅದು ಪ್ರೊಟೆಕ್ಷನ್, ಅದು ಎಲ್ತಿ. ಅದು ಎಲ್ಲಿ ಬಿಟ್ಟರು ಆಡುತ್ತೆ, ಯಾವ ವಾತಾವರಣದಲ್ಲಿ ಬಿಟ್ಟರು ಆಡುತ್ತೆ. ಅದಕ್ಕೆ ಮೇವು ನೀರು ಕಡಿಮೆ, ಮೇಂಟೆನೆನ್ಸು ಕಡಿಮೆ, ಮೈ ತೊಳೆದೇ ಇದ್ರೂ ನಡೆಯುತ್ತೆ. ಬಟ್ ಅದು ಗಲೀಜು ಜಾಸ್ತಿ ಮಾಡ್ಕೊಳಲ್ಲ. ಆದರೆ ಒಂದು 4 5 ಲೀಟ್ರ್ ಕೊಡುತ್ತೆ. ಅದು ನೀವು ಯಾವ ಮೇಂಟೈನ್ ಬಿಟ್ಟರೆ ಅದು 5 ಲೀಟ್ರ್ ಕೊಡುತ್ತೆ ಅಷ್ಟೇ. ಲೇಬರ್ ಇಟ್ಟರೆ ಅವರಿಗೆ ಕಾಸ್ಟ್ ಕೊಡ್ತಾ ಬಿಡುತ್ತೆ ಸ್ಟಾರ್ಟಿಂಗಲ್ಲೇ. ಹಾಗಾಗಿ ಅವನಿಗೆ ಡೈರಿ ಬಂಡವಾಳ ಹಾಕಬೇಕು, ಆಗಲಿ ಬಂಡವಾಳ ಹಾಕಬೇಕು, ಮತ್ತು ಮೇಂಟೆನೆನ್ಸ್ಗೂ ಬಂಡವಾಳ ಹಾಕಬೇಕು, ಲೇಬರ್ಗೂ ಬಂಡವಾಳ ಹಾಕಬೇಕು. ಅಂದರೆ ಡೈರಿ ಹೊಸ ಸ್ಟಾರ್ಟ್ ಮಾಡೋರಿಗೆ ಕಷ್ಟ ಆಗುತ್ತೆ. ಫಸ್ಟ್ ಇವ್ನು ಮೇಂಟೈನ್ ಮಾಡಿ ಇವನಿಗೆ ಸಕ್ಸಸ್ಫುಲ್ಲಿ ಆದಮೇಲೆ ಹೋಗ್ಲಿ ಒಂದೆಲ್ಲ ಮೇಂಟೈನ್ ಮಾಡ್ಕೊಂಡು ಇವನಿಗೆ ಅದ್ರ ಬಗ್ಗೆ ಗೊತ್ತಾದ್ಮೇಲೆ ಲೇಬರ್ ಕರ್ಕೋಬೋದು. ಲೇಬರ್ ಮೇಂಟೈನ್ ಮಾಡೋದು ಸ್ಟಾರ್ಟಿಂಗೇ ಲೇಬರ್ ತಂದರೆ ಲೇಬರ್ ಮಾಡ್ತಾನೆ ಅಂತ ನನಗೆ ಗೊತ್ತಂದರೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಾಗಬೇಕಲ್ಲ. ಬೇರೆದಕ್ಕೆ ಮಾಡ್ಸೋಕ್ಕಾದ್ರೆ ನಾನು ಮಾಡೋಕೆ ಕಲ್ತಿರ್ಬೇಕು, ಹೇಳಿ ಮಾಡ್ಸೋಕ್ಕಾದ್ರೆ ನನಗೆ ಗೊತ್ತಿರಬೇಕು, ಇಲ್ಲ ನಾನು ಮಾಡೋಕ್ಕಾದ್ರೆ ಗೊತ್ತಿರಬೇಕು. ಅಕಸ್ಮಾತ್ ನೀವು 10 ಹಸು ತರ್ತೀರಾ, ಲೇಬರ್ ನಾಳೆ ಬೆಳಿಗ್ಗೆನೇ ಗಂಟೆ ಮುಟ್ಟೆ ಕಟ್ಬಿಡ್ತಾನೆ, ಒಂದು ತಿಂಗಳೇ ಬಿಟ್ಬಿಟ್ಟು. ಹಾಲು ಕರಿಬೇಕು, ನೀನು ಹಾಲು ಕರಿಯೋದು ಗೊತ್ತಿಲ್ಲ ಅಂದಮೇಲೆ 10 ಹಸು ಆಗಲಿ ಹೆಂಗೆ ಕರಿತೀಯ, ಹೆಂಗೆ ಮೇಂಟೈನ್ ಮಾಡ್ತೀಯ? ಆಮೇಲೆ ನೀನು ಒಬ್ಬನೇ ಸ್ಟಾರ್ಟಿಂಗ್ ನಿನಗೆ ಹಾಲು ಕರಿದರ ಅಭ್ಯಾಸ ಇತ್ತು, ಸಗಣಿ ಹೊಡೆದ ಅಭ್ಯಾಸ ಇತ್ತು ಅಂದರೆ ಅವ್ನು ಲೇಬರ್ ಕೂಡ ನಾನು 4 ದಿವಸ ಮೇಂಟೈನ್ ಮಾಡ್ತೀನಿ, ಆಮೇಲೆ ಬೇರೆ ಉಟ್ಕೊಂಬರ್ತೀನಿ ಅನ್ಬೋದು. ಈ ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳ್ತಾರೆ, ಅಣ್ಣ ಲೇಬರ್ ಹೋಗ್ಬಿಟ್ರೆ ನಾನು ಡೈರಿ ಫಾರ್ಮ್ ಕ್ಲೋಸ್ ಮಾಡ್ತಾಯಿದ್ದೀನಿ, ಹಾಲು ಕರಿಯೋಕೆ ಆಗ್ತಾಯಿಲ್ಲ, ಕರ್ಕೊಂಡು ಬಿಟ್ಟು ಕೂಡಿದ್ದೀನಿ ಇವತ್ತು. ಯಾರೋ ಹಸು ತಂಡ ಹೇಳೋದು ನನಗೆ ಫೋನ್ ಮಾಡ್ತಾರೆ. ಶಿವಮೊಗ್ಗದ ಯಾರು ಮೊನ್ನೆ ಫೋನ್ ಮಾಡಿದ್ರು ನನಗೆ, ಇಲ್ಲ ಸರ್ ನನಗೆ ಲೇಬರು ಕೈ ಕೊಟ್ಟೋಗ್ಬಿಟ್ರೆ ಆ ಥರನೇ ಜಾಗ ಖಾಲಿ ಮಾಡಿಬಿಟ್ಟಿದ್ದಾರೆ, ಆಕಳುಗಳು ನೋಡಿದ್ರೆ 8 ಹಸು ಹಾಲು ಕೊಡ್ತಾ ಇದ್ದಾವೆ, ಹಾಲು ಕರಿಯೋದು ಐಡಿಯಾ ಇಲ್ಲ ನನಗೆ, ನಾನೆಲ್ಲ ಬೆಂಗಳೂರಾಗಿದ್ದೆ ಜಾಬ್ ಮಾಡ್ಕೊಂಡು, ಈಗ ನನಗೆ ಹಸು ಕೊಡ್ಬೇಕು ಅರ್ಜೆಂಟ್, ಯಾರೋ ಇದ್ರೆ ಹೇಳ್ರಿ ಅಂತ ಫೋನ್ ಮಾಡ್ತಾಯಿದ್ರು. ಅಂದರೆ ಈ ಥರ ಅಂದರೆ ನನಗೆ ಗೊತ್ತಿಲ್ಲ ಅಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದರೆ ಸಮಸ್ಯೆ ಆಗುತ್ತೆ. ನನಗೆ ಅಬ್ಸರ್ವ್ ಮಾಡೋಕೆ ಗೊತ್ತಾಗುತ್ತೆ, ಬೇಗ ಪಿಕಪ್ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಅಂತಂದರೆ ಇದು ಜನಗಳಿಗೆ ಬರ್ತಕ್ಕಂಥ ಕಾಯಿಲೆ ಥರಲ್ಲ, ದನಗಳಿಗೆ ಅದು 1-2 ಡೇಸಲ್ಲಿ ಅಬ್ಸರ್ವ್ ಮಾಡಿ ಕ್ಲಿಯರ್ ಮಾಡ್ಕೋಬೇಕು. ಒಂದು ವೀಕ್ ಆಯಿತು ಅಂದರೆ ಕಂಟ್ರೋಲ್ ಸಿಗೋದ ಬೇಗ ನಮಗೆ, ಆಗ ವಾಸಿಗೆ ಡೌಟ್ ಭಾಳ ಕಡಿಮೆ.
ಅದನ್ನು ಇವತ್ತು ಅಬ್ಸರ್ವ್ ಮಾಡಬೇಕು, ನಾಳೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಹಾಂ. ಆಮೇಲೆ ಕೆಚ್ಚಲ್ ಬಾವು ಮೇನು. ಕೆಚ್ಚಲ್ ಬಾವನ್ನ ನೀಟಾಗಿ ಮೇಂಟೈನ್ ಮಾಡಬೇಕು. ಮನೇಲಿ ಅದಕ್ಕೆ ಕೆಚ್ಚಲ್ ಬಾವಿಗೆ ಏನು ಬೇಕು ಅಂತೇಳಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಮುಂಚೆ ಅಡ್ವಾನ್ಸ್ ಇಟ್ಕೊಂಡಿರ್ಬೇಕು. ಹಾಲು ಕರಿ ಹಾಕಲು ದೊಡ್ಡ ದೊಡ್ಡ ಹಸುಗಳಿಗೆ ಅದು ಇಮಿಡಿಯೇಟ್ ಏನು ಬೇಕು ಅಂತೇಳಿ ಮೆಡಿಸಿನ್ ಹಾಕಿ ರೆಡಿ ಮಾಡ್ಕೋಬೇಕು. ಕೆಚ್ಚಲ್ ಬಾವು ಭಾರಿ ಇಂಪಾರ್ಟೆಂಟ್ ಇರುತ್ತೆ. ಹಾಂ, ಮನೆ ಮದ್ದನ್ನು ಕೊಡ್ತೀವಿ. ಅದು ಮೆಡಿಸಿನ್ ಇದೆ, ಒಂದು ಟ್ಯೂಬ್ ಬರುತ್ತೆ. ಆ ಟ್ಯೂಬನ್ನ ಮನೆ ಒಳಗೆ ಇಂಜೆಕ್ಟ್ ಮಾಡೋದು. ಅದು ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಅದು ಆಚೆ ಬರುತ್ತೆ ಅಂತೇಳಿ. ಆ ಮನೆ ಮದ್ದು ಅಂತಂದರೆ ಸ್ವಲ್ಪ ಅಲೋವೆರಾ ಬರುತ್ತೆ. ಅಲೋವೆರಾ ಮತ್ತು ಮೈದಾ ಮತ್ತು ಅರಿಶಿನ ಮತ್ತು ಸುಣ್ಣನ ಮಿಕ್ಸ್ ಮಾಡಿ ಅದಕ್ಕೆ ಹಚ್ಚಿದ್ರೆ ಅದು ಸ್ವಲ್ಪ ಗಂಟು ಕರಗುತ್ತೆ. ಅದಾದಮೇಲೆ ಐಸನ್ನು ಒಂದು ದಿವಸ ಇಡ್ತೀವಿ. ಗಂಟು ಕರಗಿದ್ಮೇಲೆ ಕ್ಲಿಯರ್ ಆಗುತ್ತೆ. ಅದು ಇಮಿಡಿಯೇಟ್ ಫಸ್ಟ್ ಟ್ರೀಟ್ಮೆಂಟ್ ಇದು. ಅದು ಸ್ವಲ್ಪ ಗಂಟು ಜಾಸ್ತಿಯಾಗಿ ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇ ಆದರೆ ವರ್ಕ್ ಆಗೋದಿಲ್ಲ. ಅದಕ್ಕೆ ಎಮ್-ಸೆಟ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಒಂದು 800 ರೂಪಾಯಿದು. ಅದು ಹಾಕ್ಸೇ ಮಾಡಬೇಕು, ಡ್ರಿಪ್ ಹಾಕಿ. ಈಗ ಫೀಡಿಗೆ ಒಂದು 50 ಗ್ರಾಮಿಗೆ ಒಂದು 50 ಗ್ರಾಮ್ನಷ್ಟು ಮಿಕ್ಸ್ ಮಾಡ್ತೀವಿ. ಒಂದು ದೊಡ್ಡ ಹಸು ಇತ್ತು ಅಂದರೆ ಒಂದು 50 ಗ್ರಾಮ್ ಹಾಕ್ತೀವಿ. ವಾರಕ್ಕೆ ವೀಕ್ಲಿ ಒಂದು ಸರಿ ಫುಡ್ಡಿಗೆ. ಕ್ಯಾಲ್ಶಿಯಮ್ ಏನಾದ್ರು ಕಡಿಮೆ ಆಗುತ್ತೆ ಅನ್ನೋ ಭಯ ಇದ್ದರೆ ಕ್ಯಾಲ್ಶಿಯಮ್ ಹಸುಗಳು ಈದಾಗ ಸ್ವಲ್ಪ ಸುಸ್ತಾಗಿರುತ್ತೆ. ಆಗ ಅದಕ್ಕೆ ವಾರದಲ್ಲಿ 1 ಟೈಮ್ ಮತ್ತು 2 ಟೈಮು ಸುಣ್ಣನ ಕೊಡ್ತೀವಿ. ಡೈರೆಕ್ಟಾಗಿ ಫುಡ್ಡಿನ ಜೊತೆ ಕೊಟ್ಟರೆ ಸ್ವಲ್ಪ ಕ್ಯಾಲ್ಶಿಯಮ್ ಅಂಶ ಕಡಿಮೆ ಆಗುತ್ತೆ ಅಂತೇಳಿ ನೀರೆಲ್ಲ ಮಿಕ್ಸ್ ಮಾಡಿ ಫುಡ್ಡಿನಲ್ಲೇ ಕೊಟ್ಬಿಡ್ತೀವಿ. ಅದೇ ಹೊಸ್ದಾಗಿ ಏನಕ್ಕೆ ಫಸ್ಟ್ ನೀವು ಒಂದು ಹಸುವಿಂದ ಸ್ಟಾರ್ಟ್ ಮಾಡಿಲ್ಲ, 2 ಹಸುವಿಂದ ಸ್ಟಾರ್ಟ್ ಮಾಡಿರಿ. ಒಂದೇ ಸರಿ 10 ಹಸು ತರೋದು. ಆ 10 ಹಸುನ ಎಲ್ಲಿಂದ ತರ್ತೀರಾ? ನಮ್ಮ ವೆದರಿಗೆ ಅಡ್ಜಸ್ಟ್ ಆಗುತ್ತೆ ಇಲ್ಲ, ನಮ್ಮ ವಾತಾವರಣ ಟೆಂಪ್ರೇಚರ್ ಎಷ್ಟಿದೆ, ಅವು ತಮಿಳ್ನಾಡು ಅಥವಾ ರಾಂಪುರ ಎಲ್ಲ ತರ್ತೀರ ನೀವು, ರಾಮನಗರ ಅಲ್ಲೆಲ್ಲ ಹೋಗಿ. ಅಲ್ಲಿದ್ದು ಆಗೋದಿಲ್ಲ. ಲೋಕಲಲ್ಲಿ ಫಸ್ಟ್ ಹಸುಗಳು ತಂದುಬಿಟ್ಟು ನಿಮಗೆ ಅದು ಅಡ್ಜಸ್ಟ್ ಆಗಬೇಕು. ಹಸುಗಳು ನಿಮ್ಗೆ ಏನಂತ ಗೊತ್ತಾಗಬೇಕು. ಅದು ಹಸು ಮೇಯ್ತಾ ಇದೆ, ಇವತ್ತು ಮೇಯ್ದ ಮೇಲೆ ಎಷ್ಟು ಹಾಲು ಕೊಡ್ತಾ ಇದೆ, ಇವತ್ತು ಎಷ್ಟು ಹಾಲು ಕೊಡುತ್ತೆ, ನಾಳೆ ಎಷ್ಟು ಕೊಡುತ್ತೆ. ಹಸುಗಳು ಹೆಂಗೆ ಗೊತ್ತಾ, ಡಿಗ್ರಿ ಫ್ಯಾಟು ಪ್ರತಿದಿನ ವೇರಿಯೇಷನ್ ಆಗ್ತಾ ಇರುತ್ತೆ. ಮೋಡ ಮುಚ್ಕೊಂಡಾಗ ಒಂಥರ ಫ್ಯಾಟ್ ಡಿಗ್ರಿ ಬರುತ್ತೆ, ಹಾಲು ಜಾಸ್ತಿ ಈಲ್ಡ್ ಬರುತ್ತೆ. ಬಿಸಿಲು ವಾತಾವರಣದಾಗಲೇ ಫ್ಯಾಟ್ ಮತ್ತು ಡಿಗ್ರಿ ಹಾಲು ಬರುತ್ತೆ. ಹಾಗಾಗಿ ನಮ್ಮ ವೆದರಿಗೆ ನಮ್ಮ ಹಸುಗಳು ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣದಲ್ಲಿ ಹುಡ್ಕೊಂಡು ಹಸುಗಳು ತರೋದು ಇಂಪಾರ್ಟೆಂಟು. ಆಲ್ಮೋಸ್ಟಲ್ಲೂ ಯಾವತ್ತೂ ಕೂಡ ನೀವು ಸ್ವಲ್ಪ ದನಿವನ್ನ ಹೈಟ ಮಾಡ್ಕೋಬೇಕು. ಒಂದು 10 ಅಡಿ ಗೇಬಲ್ ಇಟ್ಟೆ ಮಾಡಬೇಕು. ಹೈಟ್ ಜಾಸ್ತಿ ಇರಬೇಕು. ಆಮೇಲೆ ಮರದ ನೆರಳಲ್ಲೇ ಇರಬೇಕು ದನಿ ಮನೆ ಅಥವಾ ದನ ಕಟ್ಟೋ ಜಾಗ. ಇದನ್ನು ಕಾನ್ಸೆಪ್ಟ್ ಮಾಡಿರಿ, ಅನುಕೂಲ ಆಗುತ್ತೆ.